ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಜಾಮೂನು ಕೇಕ್ ತಿಂದು ಬೇಜಾರಾಗಿದ್ರೆ ದಿಢೀರಾಗಿ ಮಾಡಿ ರುಚಿಯಾದ ಒಂದು ಸ್ವೀಟು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ತುಂಬ ಈಸಿಯಾಗಿ ನೀವು ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕಾಯಿಸಿರೋಂತಹ ಹಾಲನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕಾಗುತ್ತೆ. 1 ಕಪ್ ಆಗೋಷ್ಟು ಹಾಲನ್ನು ಹಾಕಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬ್ರೆಡ್ ಮಾಡಬೇಕಾದ್ರೆ ಈಸ್ಟನ್ನು ಉಪಯೋಗಿಸ್ತೀವಲ್ಲ, ಸೊ ಅದೇ ಈಸ್ಟು. ಸೊ ಒಂದು ಅರ್ಧ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಸ್ಟನ್ನು ಸ್ಕಿಪ್ ಮಾಡಿ ನೀವು ಬೇರೆ ಬೇಕಿದ್ರೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಒಂದು ಸ್ವೀಟನ್ನು ತಯಾರಿಸ್ಬೋದು. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡಬೇಕು. ಈಸ್ಟೆಲ್ಲ ಹಾಕಿರ್ತೀವಲ್ಲ, ಸೊ ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆಗಲಿ ಅನ್ನೋದಕ್ಕೆ ಒಂದು 10 ನಿಮಿಷ ನಾವು ರೆಸ್ಟಿಗೆ ಇಡಬೇಕಾಗುತ್ತೆ. ಸೊ ನಂತರ ಇವಾಗ 10 ನಿಮಿಷ ಆಗಿದೆ, ನೋಡ್ಬೋದು ನೀವು. ಸೊ ಈಗ 10 ನಿಮಿಷ ಆದ ನಂತರ ಮತ್ತೆ ಒಂದ್ಸಲ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಮೊಸರು ಹಾಕಿ ನಾನು ಮಾಡ್ತಿರುವಂತಹ ಒಂದು ರೆಸಿಪಿ ಇದು. ಸೊ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವುದು ಹುಳಿ ಮೊಸರು ಇರುತ್ತೋ ಅಥವಾ ಮಾಮೂಲಿ ಪ್ಯಾಕೆಟ್ ಮೊಸರು ಇರುತ್ತೋ ಅದನ್ನೇ ಉಪಯೋಗಿಸ್ಬೋದು. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಮೊಸರು ಹಾಗೆ ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ಪು ಹಾಲನ್ನು ಹಾಕ್ಕೊಂಡಿರ್ತೀವಿ. ಸೊ 1 ಕಪ್ಪಿನ ಅಳತೆಯಲ್ಲೇ ನೀವು ತಗೋಬೇಕು ಎಲ್ಲದನ್ನು ಕೂಡ. ಸೊ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಯಾವುದೇ ಸ್ವೀಟನ್ನು ಮಾಡಬೇಕಾದ್ರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಅದರ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವೀಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಂತರ ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಅಡಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಅಳತೆ ಮೆಜರ್ಮೆಂಟ್ ಯಾವುದನ್ನೇ ತಗೊಳ್ಳಿ ಫ್ರೆಂಡ್ಸ್, ಆಗ ಯಾವುದೇ ರೆಸಿಪಿಗಳನ್ನು ನೀವು ಮಾಡಿದಾಗ ಖಂಡಿತ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ ನಿಮಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸು ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈಗ ನೋಡಿ, ಇಷ್ಟನ್ನು ಹಾಕಿದ ನಂತರ ನಾನು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ನಾವು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. 2 ಕಪ್ಪು ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಗೋಧಿ ಹಿಟ್ಟಲ್ಲೂ ಕೂಡ ಈ ಒಂದು ರೆಸಿಪಿನ ಮಾಡ್ಬೋದು. ಸೊ ಮೈದಾ ಹಿಟ್ಟೇ ಹಾಕಲೇಬೇಕು ಅಂತ ಏನಿಲ್ಲ, ಗೋಧಿ ಹಿಟ್ಟಲ್ಲೂ ಕೂಡ ಮಾಡಿ ನೀವು ಮಾಡ್ಬೋದು. ಬೇಕು ಅಂದರೆ 1 ಕಪ್ಪು ಗೋಧಿ ಹಿಟ್ಟು ಹಾಗೆ 1 ಕಪ್ಪು ಮೈದಾ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ನಾವು ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ ಮ್ಯಾಮ್ ಅಂತ ಕಾಮೆಂಟಲ್ಲಿ ಕಳಿಸಿರ್ತೀರ. ಸೊ ಖಂಡಿತವಾಗ್ಲೂ ಮಾಡಿ, ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಅಥವಾ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಅಥವಾ ಎರಡನ್ನೂ 1 ಕಪ್ ತಗೋತೀವಿ ಅಂದರೆ ಅದು ಓಕೆ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತ ಮನೆಯಲ್ಲಿ ಕೇಕ್ ಎಲ್ಲ ಮಾಡಬೇಕು ಅಂದರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗೆ ಅದನ್ನು ಬೇಯಿಸೋ ವಿಧಾನ ನಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸಲ ಎಲ್ಲ ಕೆಳಗಡೆ ಫುಲ್ ಕಪ್ಪಾಗೋಗುತ್ತೆ, ಕೆಲವೊಂದು ಸಲ ಕೇಕ್ ಉಬ್ಬಿ ಬರೋದೇ ಇಲ್ಲ ಅಂತ ಅಂತೀವಿ. ಸೊ ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ ಅಲ್ವಾ. ಹಾಗೆ ಈ ರೀತಿ ನೀವು ರುಚಿಯಾಗಿರುವಂತಹ ಒಂದು ಸ್ವೀಟನ್ನು ತಯಾರಿಸಿದ್ರೆ ಕೇಕ್ ತಿನ್ನೋದನ್ನೇ ಮರ್ತೋಗ್ತೀರಾ, ಮತ್ತು ಜಾಮೂನ್ ತಿನ್ನೋದು ಕೂಡ ಮರ್ತೋಗ್ತೀರಾ. ಅಷ್ಟು ಟೇಸ್ಟಿ ಇರುತ್ತೆ ಈ ಒಂದು ಸ್ವೀಟು. ನೀವು ಖಂಡಿತ ಒಂದ್ಸಲನೂ ಕೂಡ ತಯಾರಿಸಿರಲ್ಲ. ಒಂದ್ಸಲ ಈ ರೀತಿಯಾಗಿರುವಂಥ ರುಚಿಯಾದ ಒಂದು ಸ್ವೀಟನ್ನು ತಯಾರಿಸಿ. ಈಗ ನೋಡಿ, ಮಿಕ್ಸ್ ಮಾಡಿದ ನಂತರ 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ ಫ್ರೆಂಡ್ಸ್, ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ಗೆ 1 ಸ್ಪೂನ್ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೀರನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆಗೆ ದಿನನಿತ್ಯ ಬಳಸ್ತೀವಲ್ಲ ಅದು, ಬೇಕಿಂಗ್ ಪೌಡರ್ ಅಂದರೆ ನಾವು ಕೇಕ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಅದು ಬೇಕಿಂಗ್ ಪೌಡರ್. 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹೀಗೆ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 30ರಿಂದ
40 ನಿಮಿಷ ರೆಸ್ಟಿಗೆ ಇಡಬೇಕಾಗುತ್ತೆ. ಒಂದು ಪ್ಲೇಟನ್ನು ಮುಚ್ಚಿ 30 ರಿಂದ 40 ನಿಮಿಷ ನೀವು ರೆಸ್ಟಿಗೆ ಇಡಬೇಕು. ಸೊ ನೋಡಿ, ಈಗ ಒಂದು 30 ನಿಮಿಷ ನಾನು ರೆಸ್ಟಿಗೆ ಇಟ್ಟಿದ್ದೀನಿ. 30 ನಿಮಿಷ ಆದ ನಂತರ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ನೋಡಿದ್ರಲ್ಲ, ಈ ರೀತಿ ನಮಗೆ ಹಿಟ್ಟು ಉಬ್ಬಿ ಬರಬೇಕು. ಆವಾಗ ತುಂಬಾ ಚೆನ್ನಾಗಿ ಆಗುತ್ತೆ ಈ ಒಂದು ಸ್ವೀಟು. ಸೊ ಈಗ ಕ್ರಿಸ್ಮಸ್ ಬರ್ತಾ ಇದೆ, ಹಾಗೆ ನ್ಯೂ ಇಯರ್ ಬರ್ತಾ ಇದೆ. ಸೊ ಈ ಒಂದು ಸ್ಪೆಷಲ್ ಡೇಗೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಅಥವಾ ಪಾರ್ಟಿ ಅಥವಾ ಬರ್ತ್ಡೇ ಪಾರ್ಟಿ ಈ ಥರದ್ದು ಈ ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ಇದ್ದರೂ ಕೂಡ ಈ ಒಂದು ರೆಸಿಪಿನ ತಯಾರಿಸಿ ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾನು ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಆಯಿಲ್ನ ಹಾಕಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ನಂತರ ನೋಡಿ, ಒಂದು ಸೌಟ್ ತೊಗೊಂಡಿದ್ದೀನಿ. ಈ ಸೌಟಿನ ಸಹಾಯದಿಂದ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು. ಸೊ ನೋಡಿ, ಸೌಟಲ್ಲಿ ಸ್ವಲ್ಪ ಎಣ್ಣೆನ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ನೋಡಿ, ಇಷ್ಟು ಎಣ್ಣೆ ಇದ್ದಾಗ ನಾವು ಹಿಟ್ಟನ್ನು ಅದರಲ್ಲಿ ಹಾಕಬೇಕಾಗುತ್ತೆ. ಸೊ ತಾನಾಗಿ ಅದು ಶೇಪ್ ತಗೊಳ್ಳುತ್ತೆ. ಏನು ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೇರೆ ಒಂದು ಸ್ಪೂನ್ ಅಥವಾ ಸೌಟಿನಿಂದ ಈ ಸೌಟಿನೊಳಗೆ ನೀವು ಹಿಟ್ಟನ್ನು ಹಾಕಬೇಕು. ಹಿಟ್ಟನ್ನು ಹಾಕಿದ ನಂತರ ನೋಡಿ, ಎಣ್ಣೆನ ಈ ರೀತಿ ಬೇರೆ ಒಂದು ಸ್ಪೂನ್ ಸಹಾಯದಿಂದ ಹಾಕ್ಕೊಳ್ಬೇಕಾಗುತ್ತೆ. ಹೀಗೆ ಹಾಕಿದ ನಂತರ ಇದನ್ನು ನಾವು ನಿಧಾನವಾಗಿ ಅದನ್ನು ನಾವು ಈ ಪ್ಯಾನಿಗೆ ಹಾಕ್ಕೊಳ್ಬೋದು. ನೋಡ್ಬೋದು ನೀವು, ಸ್ವಲ್ಪನೂ ಕೂಡ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ಯಾಕೆಂದರೆ ಕಲರ್ ಚೇಂಜ್ ಆದಮೇಲೆ ಜಾಸ್ತಿ ಹೊತ್ತು ಬೇಯಿಸಿರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಹಾಕಿದ ನಂತರ ಎರಡೆರಡೆ ಆಗಿದ್ರೂ ಕೂಡ ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಈ ರೀತಿ ಹಿಟ್ಟು ಹಾಕಿದ ನಂತರ ಎಣ್ಣೆನ ನಾವು ಈ ಥರ ಹಾಕಬೇಕಾಗುತ್ತೆ. ನೋಡಿ, ಆಗ ಚೆನ್ನಾಗಿ ಮೇಲ್ಗಡೆ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದು ನಮಗೆ ಕೇಕ್ ಹೇಗೆ ಉಬ್ಬುತ್ತೋ ಅದೇ ರೀತಿ ಉಬ್ಬಿ ಬರುತ್ತೆ. ಸೇಮ್ ನಾವು ಜಾಮೂನ್ ತಿಂದಷ್ಟೇ ನಮಗೆ ಒಂದು ಖುಷಿನ ಕೊಡುತ್ತೆ ಅಂತ ಹೇಳ್ಬೋದು. ಜಾಮೂನ್ಗಿಂತ ಸೂಪರ್ ಟೇಸ್ಟನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಇದು. ಯಾಕೆಂದರೆ ನೋಡಿ, ಇದಕ್ಕೆ ಈಗ ಈ ಥರ ನಾವು ಹಾಕ್ಕೊಂಡ್ರೆ ಅದು ಈಗ ಕಲರ್ ಚೇಂಜ್ ಆಗೋವರೆಗೂ ನಾವು ಒಂದು ಸೈಡ್ ಇದನ್ನು ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ನಾವು ಎಲ್ಲ ಸ್ವೀಟನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ತಗೋಬೇಕು, ಸೌಟಲ್ಲಿ ಬಿಸಿ ಆಯಿಲ್ ಇರಬೇಕು. ನಂತರ ನಾವು ಅದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕು. ಹಿಟ್ಟನ್ನು ಹಾಕಿದ ನಂತರ ಮತ್ತೆ ಒಂದ್ಸಲ ನಾವು ಮೇಲ್ಗಡೆ ಎಣ್ಣೆನ ಅದ್ರ ಮೇಲೆ ಚುಮುಕ್ಸಿರೆ ಅದು ಉಬ್ಬಿ ಬರುತ್ತೆ. ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಆಗ ನಾವು ಅದನ್ನು ನೀಟಾಗಿ ಪ್ಯಾನ್ ಒಳಗೆ ಹಾಕ್ಬೋದು. ನೋಡಿ, ಒಂದ್ಸಲ ನೋಡ್ಕೊಳ್ಳಿ ನೀಟಾಗಿ. ಈ ರೀತಿ ಕಲರ್ ಚೇಂಜ್ ಆಗುತ್ತದೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಮಗೆ ತುಂಬಾ ಟೇಸ್ಟಿಯಾಗಿ ಆಗುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಜಾಮೂನು ಮತ್ತು ಕೇಕ್ ತಿಂದು ಬೇಜಾರಾಗಿದ್ದರೆ ಫ್ರೆಂಡ್ಸ್, ಖಂಡಿತ ದಿಢೀರಾಗಿ ತಯಾರಿಸಿ ಒಂದು ರುಚಿಯಾದ ಸ್ವೀಟ್. ಈ ಸ್ವೀಟನ್ನು ಒಂದು ಸಲ ತಯಾರಿಸಿ ತಿಂದರೆ ಇದರ ರುಚಿನ ನೀವು ಮರೆಯೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈಗ ಆಗಿರುವಂತಹ ಒಂದು ಸ್ವೀಟ್ಸ್ನೆಲ್ಲ ನಾನು ಒಂದು ಸೈಡ್ ತೆಗೆದಿಟ್ಕೊಳ್ತೀನಿ. ನಂತರ ಇವಾಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ಫಸ್ಟು ನಾನು ಇಲ್ಲಿ ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ನ ಹಾಕಿ ಇದನ್ನು ಕರಗಿಸ್ಕೊಂಡು ಬರೋಣ. ನಾವು ಸ್ವಲ್ಪ ಬಿಸಿನೀರಲ್ಲಿ ಇಟ್ಟರೆ ಕರಗುತ್ತೆ. ಸೊ ಅದನ್ನು ಕರಗಿಸ್ಕೊಂಡು ಈಗ ನಾನು ಬರ್ತೀನಿ. ನೋಡ್ಬೋದು ನೀವು, ಈಗ ಕರಗಿರೋಂಥ ಒಂದು ಚಾಕ್ಲೇಟಲ್ಲಿ ಇದನ್ನು ಡಿಪ್ ಮಾಡಿ, ಈ ರೀತಿ ಡಿಪ್ ಮಾಡಿಬಿಟ್ಟು ಒಂದು ಸೈಡ್ ಅಷ್ಟೇ, ಒಂದು ಸೈಡ್ ಡಿಪ್ ಮಾಡಿ ಒಂದು ತಟ್ಟೆಗೆ ನಾವು ಅದನ್ನು ಇಟ್ಕೊಳ್ಳೋಣ. ಸೊ ಮಕ್ಕಳಿಗೆ ಈ ಒಂದು ಸ್ವೀಟ್ ಅಂತೂ ಸೂಪರ್ ಟೇಸ್ಟನ್ನು ಕೊಡುತ್ತೆ, ತುಂಬಾ ಇಷ್ಟ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಕಳಿಗೆ ಫೇವ್ರೇಟ್ ಇರುತ್ತೆ. ಕೇಕು ಅವು ಇವು ಎಲ್ಲ ನಾವು ತಂದು ಕೊಡೋ ಬದಲು ಮನೆಯಲ್ಲೇ ಈ ಥರ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ಇನ್ಸ್ಟೆಂಟ್ ಸ್ವೀಟನ್ನು ತಯಾರಿಸಿ ಖಂಡಿತ ಮಕ್ಕಳಿಗೆಲ್ಲರಿಗೂ ಕೊಡಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಕೇಕ್ ರೆಸಿಪಿ ಇದು. ಸೊ ಈ ಒಂದು ಇನ್ಸ್ಟೆಂಟ್ ಕೇಕ್ ಸ್ವೀಟನ್ನು ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದರ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಓಕೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ನೋಡ್ಬೋದು ಎಷ್ಟು ಸಾಫ್ಟ್ ಬಂದಿದೆ ಅಂತ. ಓಕೆ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.